ಯಾವುದೇ ಒಂದು ಪ್ರಕರಣದಲ್ಲಿ ಎಕ್ಸ್ಪರ್ಟಿ ಆದೇಶವನ್ನು ಮಾಡಿದರೆ ಅಂಥ ಒಂದು ಎಕ್ಸ್ಪರ್ಟಿ ಆದೇಶವನ್ನು ಸೆಟ್ ಅಸೈಡ್ ಮಾಡೋದಕ್ಕೆ CPCಯ ಆರ್ಡರ್ 9 ರೂಲ್ 13ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೋದಾಗಿರುತ್ತೆ. ಸೊ ಆ ರೀತಿಯಲ್ಲಿ ಸಲ್ಲಿಸುವಂಥ ಸಮಯ 30 ದಿನಗಳಾಗಿರುತ್ತೆ. ಸೊ ಅದಕ್ಕಿಂತ ಹೆಚ್ಚಿನ ಒಂದು ಕಾಲ ತಗೊಂಡಿದ್ದರೆ ಅಥವಾ ವಿಳಂಬ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅರ್ಜಿಯ ಜೊತೆಗೆ ಅಂದರೆ CPCಯ ಆರ್ಡರ್ 9 ರೂಲ್ 13 ಜೊತೆಗೆ ಲಿಮಿಟೇಷನ್ ಆ್ಯಕ್ಟ್ ಸೆಕ್ಷನ್ 5ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾ, ಇದು ಅಗತ್ಯನಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡ್ತೇನೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟನ್ನು ಕೂಡ ಇದರಲ್ಲಿ ಕೋಟ್ ಮಾಡಿದ್ದೇನೆ. ಕೊನೆಯವರೆಗೂ ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪ್ರಕರಣದಲ್ಲಿ ಎಕ್ಸ್ಪರ್ಟಿ ಆದೇಶವನ್ನು ಸೆಟ್ ಮಾಡೋದಕ್ಕೆ ಕೋರಿ CPCಯ ಆರ್ಡರ್ 9 ರೂಲ್ 13ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿರುತ್ತೆ. ಸೊ ಆ ಅರ್ಜಿಯಲ್ಲಿ ಏನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಉಂಟಾಗಿದ್ದಂಥ ವಿಳಂಬವನ್ನು ಕೋರಿ ಯಾವುದೇ ಲಿಮಿಟೇಷನ್ ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ. ಅಂದರೆ ಕಾಲಮಿತಿಯನ್ನು ಮನ್ನಾ ಮಾಡೋದಕ್ಕೆ ಕೋರಿ ಅರ್ಜಿಯನ್ನು ಅದರ ಜೊತೆಗೆ ಐಯನ್ನು ಹಾಕಿರೋದಿಲ್ಲ. ಸೊ ಹಾಗಾಗಿ ಅದನ್ನು ವಜಾಗೊಳಿಸಲಾಗಿರುತ್ತೆ. ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರುತ್ತೆ. ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದ ವಿಚಾರಣೆಯನ್ನು ಮಾಡಿದ ನಂತರದಲ್ಲಿ ಯಾವುದೇ ಒಂದು ಸೆಟ್ ಅಸೈಡ್ ಅರ್ಜಿಯನ್ನು ಕೋರಿ ಆರ್ಡರ್ 9 ರೂಲ್ 13ನಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ಅದರಲ್ಲಿ ಏನಕ್ಕೆ ಕಾಲ ವಿಳಂಬ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿವರವನ್ನು ಅಂದರೆ ಸರಿಯಾದ ರೀತಿಯ ಒಂದು ವಿವರಣೆಯನ್ನು ನೀಡಿದರೆ ಪ್ರತ್ಯೇಕವಾಗಿ ಕಾಲ ವಿಳಂಬ ಕೋರಿ ಅರ್ಜಿಯನ್ನು ಸಲ್ಲಿಸುವ ಅಗತ್ಯ ಇಲ್ಲ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ದ್ವಾರಕಿ ಪ್ರಸಾದ್ ವರ್ಸಸ್ ಪೃಥ್ವಿ ರಾಜ್ ಸಿಂಗ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.